ನಮಸ್ಕಾರ ರೀ 4 ಮಂದಿಗೆ ವೆಲ್ಕಮ್ ಟು BS ಥಂಡರ್ ಚಾನಲ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿನ್ನೆ ದಿವಸ ಘೋಷಿತ ಪಜ್ಗ ಎಲ್ಲರೂ ರವೆ ಉಂಡಿಗಳನ್ನ ಮಾಡಿದ್ರು. ಇವತ್ತು ಅದನ್ನು ಕಳ್ಸೋ ಪ್ರೋಗ್ರಾಮ್ ಐತಿ, ಅಲ್ಲಿಗೆ ಹೋಗನ್ರಿ. ಫಸ್ಟ್ ನಂದೊಂದು ಸೂರು ಕೆಲಸ ಐತ್ರಿ, ಅಲ್ಲಿಗೆ ಹೋಗ್ಬಿಟ್ಟು ರಿಟರ್ನ್ ಅಲ್ಲಿಗೆ ಹೋಗನ್ರಿ. ಬರ್ರಿ ಹೋಗನ್ರಿ, ಹೆಂಗಿರುತ್ತೆ ಈ ವಿಡಿಯೋ ನೋಡ್ರಿ. ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಬರ್ರಿ ಹೋಗನ್ರಿ. ಇಲ್ಲೊಳ್ಳೆ ಶಿವ ವಿಡಿಯೋಕ್ಕೆ ಏನ್ಲೇ ನೀನು ಅವು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ರಿ ಮಲ್ಕರ ಸೊಕಾರ ಏನಾಗತ್ತೆ ನೋಡಿ ನಿಮಗೆ. ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ಮತ್ತೆ ರವೆ ಉಂಡಿ ಕಡೆ ಬಂದ್ವಿ. ಇಲ್ಲಿ ಅಣ್ಣ ನೋಡಿದ್ರೆ ರವೆ ಉಂಡಿ ಗಾಬಾ ಮೈತಾ ಇದ್ರು. ಇವಾಗ ಪ್ಯಾಕಿಂಗ್ ಕಾರ್ಯಕ್ರಮ, ಪ್ಯಾಕಿಂಗ್ ಎಲ್ಲ ಮಾಡ್ತಾ ಇದ್ರು ಹುಡುಗರು. ನಮ್ಮ ರೆಡ್ಡಿಯಾರು ನೋಡ್ರಿ ಫುಲ್ ಜೋಶ ಒಳಗೆ ಕೆಲಸ ಮಾಡಕತ್ಯಾರ. ಬರ್ರಿ ಈ ಕಡೆ ಹುಡುಗರು ಏನೋ ಮಾಡಕತ್ತಿದ್ರು. ಇವಾಗ ಗುಡಿ ಕಡೆ ಬಂದಿರಿ. ಗುಡಿ ಕಡೆ ಬಂದು ನೋಡಿದ್ರೆ ಇಲ್ಲಿ ಮಾಲ್ದಿನ ರೆಡಿ ಮಾಡಕತ್ತಿದ್ರಿ. ಮಾಲ್ದಿ ಒಳಗೆ ಈಶ್ವರನ ಮೂರ್ತಿ ಮಾಡಿ ಮಾಲ್ದಿ ಎಲ್ಲ ರೆಡಿ ಮಾಡಿದ್ರಿ. ಮಾಲ್ದಿ ರೆಡಿ ಮಾಡಿದ ನಂತರ ಮತ್ತೆ ನಿನ್ನೆ ರೆಡಿ ಮಾಡಿದ್ವಲ್ಲ ರವೆ ಉಂಡಿ ಟ್ಯಾಕ್ಟ್ರಿ ಒಳಗೆ ಹಾಕ್ಕೊಂಡು ಬರ್ತಾ ಇದ್ರು ಹುಡುಗರು. ಮತ್ತೆ ಅವನ್ನೆಲ್ಲ ಟ್ರಿಪ್ ಮಾಡಬೇಕು. ಇವಾಗ ಬಂದರು ಬರ್ರಿ ಹುಡುಗರು, ಅಲ್ಲಿ ಹೋಗಂಬರ್ರಿ. ಇವಾಗ ಟಾಟಾ ಎಸ್ಸಿಗೆ ಎಲ್ಲ ಬಾಕ್ಸ್ನ ಲಿಫ್ಟ್ ಮಾಡಬೇಕು. ಟಾಟಾ ಎಸ್ಸಿ ಒಳಗಡೆ ಮಾಲ್ದಿಯನ್ನು ತುಂಬಿಸಿದ್ದೀವಿ, ಹಾಗೂ ಸ್ವಲ್ಪ ರೊಟ್ಟಿ, ಸ್ವಲ್ಪ ಕುಂಬಳಕಾಯಿನ ಹಾಕಿದ್ದೀವಿ. ಇವು 40 ಬಾಕ್ಸ್ ಇದಾವೆ ಅಷ್ಟು. ಅದಕ್ಕೆ ಟ್ಯಾಕ್ಟ್ರಿ ಯಾಕೆ ಟಾಟಾ ಎಸ್ಸಿಲಿ 2 ತೊಗೊಂಡು ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ರು ದೊಡ್ಡವರೆಲ್ಲ. ಅದಕ್ಕೋಸ್ಕರ ಈಗ ಶಿಫ್ಟ್ ಮಾಡ್ತಾಯಿದ್ವಿ. ಇವಾಗ ಶಿಫ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೋಗ್ರಾಮು ಹೇಳ್ತೀನಿ ಬನ್ನಿ. ಟಾಟಾ ಎಸ್ಸಿನ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ವಿನಾಯಕರು ಅದ್ಭುತವಾಗಿ. ಇದೇ ನೋಡಿ ನಾವು ಹೋಗ್ತಾ ಇರೋದು ಇವಾಗ ಟಾಟಾ ಎಸ್ಸಿ. ಇದು ನಮ್ಮೂರು ಆರಾಧ್ಯ ದೈವ ಶ್ರೀ ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ನೀರ್ಲಿಗಿ ಅಂತ ಟಾಟಾ ಎಸ್ಸಿನ ರೆಡಿ ಮಾಡಿದ್ರು. ಟಾಟಾ ಎಸ್ಸಿ ರೆಡಿ ಮಾಡಿದ ತಕ್ಷಣ ಈಗ ಹೋಗೋದೆ. ಟಾಟಾ ಎಸ್ಸಿನ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ರೋಡಿಗೆ ತಂದು ನಿಲ್ಲಿಸಿದ್ವಿ. ಇವಾಗ ಹೋಗ್ಬಿಡಂಬರಿ, ಸೀದಾ ಕೊಪ್ಪಳಕ್ಕೆ ಹೋಗನ್ರಿ. ಕಸಿದಪ್ಪನ ಜಾತ್ರೆ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ ಫ್ರೆಂಡ್ಸ್. ಚಲೋ ನಮ್ಮೂರಿನ ಹಿರಿಯರನ್ನೆಲ್ಲ ಕರ್ಕೊಂಡು ಇವಾಗ ಸೀದಾ ಕೊಪ್ಪಳ ಗವಿ ಮಠದ ಹತ್ರ ಬಂದ್ವಿ. ಅದೇ ನೋಡಿ ತೇರು, ನಮ್ಮ ತೇರು. ಬನ್ನಿ ಎಂಟ್ರೆನ್ಸ್ ತೋರಿಸ್ತೀನಿ ಇವಾಗ. ಇದೇ ನೋಡಿ ಎಂಟ್ರೆನ್ಸ್, ಗವಿಸಿದ್ದೇಶ್ವರ ಮಹಾದಾಸೋಹದ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ದ್ವಾರ ಬಾಗ್ಲ ಅಂತೀವಿ ನಮ್ಮ ಕಡೆ ಎಲ್ಲ. ಇದೇ ದ್ವಾರ ಬಾಗ್ಲ. ನಾವು ಯಾಕಂದರೆ ದ್ವಾರ ಬಾಗ್ಲ ಹಿಂದ್ಗಡೆ ಇನ್ನೊಂದು ಡೋರ್ ಇದೆ. ಆ ಡೋರ್ ಹತ್ರ ಹೋಗಿ ನಮ್ಮದು ಮಾಲ್ದಿ ಮತ್ತು ರವೆ ಉಂಡಿನ ಅಲ್ಲಿ ಇಳಿಸ್ಬೇಕು. ಬರ್ರಿ ಇವಾಗ ಅಲ್ಲಿಗೆ ಹೋಗೋಣ. ಸೀದಾ ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತೀವಿ ಬನ್ನಿ ನಿಮ್ಮನ್ನ. ನಮ್ಮೂರಿನ ಎಲ್ಲ ಹಿರಿಯರು. ಚಪ್ಪಲಿ ಹಾಕಿ ಬಿಡ್ರಿ, ಯಾರು ಬಿಟ್ಟವ್ರಿ ಚಪ್ಪಲಿ ಬಿಟ್ಟವ್ರಿ. ರವೆ ಉಂಡಿ ಒಂದು 11,000, 40 ಬಾಕ್ಸ್ ಅದ. 40 ಬಾಕ್ಸ್ ಬರ್ದು 12,000. 11,000. ನೀವೇನು ಇವಾಗ ಹಿಂದ್ಗಡೆ ಎಲ್ಲ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಸಿಹಿ ತಿಂಡಿಗಳು ಅಂತಲೇ ಹೇಳ್ಬೋದು. ಆಮೇಲೆ ರವೆ ಉಂಡಿ, ಇತರೆ ಬಾದುಷಾ, ಇವೆಲ್ಲ ಸಿಹಿ ತಿಂಡಿಗಳು. ಸಿಹಿ ಕೊಠಡಿ ಅಂತಲೇ ಒಂದು ದೊಡ್ಡ ಕೊಠಡಿ ಮಾಡಿದ್ದಾರೆ ನೋಡ್ರಿ. ಇವೆಲ್ಲ ಬಾಕ್ಸ್ ಗಟ್ಟಲೆ ಇದಾವಲ್ಲ, ಇವೆಲ್ಲ ಭಕ್ತರಿಗೆ. ಇವೆಲ್ಲ ಗವಿಸಿದ್ದಪ್ಪಗ ಅಜ್ಜನ ಜಾತ್ರೆಗೋಸ್ಕರ ಭಕ್ತರೆಲ್ಲ ಮಾಡಿಕೊಟ್ಟಾರ. ಅದನ್ನು ತಂದು ನಾವು ಇಲ್ಲಿ ಹಾಕಬೇಕು. ನೆಕ್ಸ್ಟ್ ನಮಗೇನು ಪ್ರಸಾದ ದಾಸೋಹ ಇರುತ್ತಲ್ಲ, ಆವತ್ತಿನ ದಿನ ಅಲ್ಲೆಲ್ಲ ಬಡಿಸ್ತಾರೆ. ಈ ಕಡೆ ಬಂದುಬಿಟ್ರೆ ರೊಟ್ಟಿ ನೋಡಿರಿ. ಎಲ್ಲ ಪ್ರತಿಯೊಂದು ಥರ ರೊಟ್ಟಿ ಇದೆ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಪ್ರತಿಯೊಂದು ರೊಟ್ಟಿ ಕೂಡ ಒಂದು 2-3 ಇದಾವೆ ಇಲ್ಲಿ. ಇವಾಗೆಲ್ಲ ಸ್ವೀಟ್ ಬಾಕ್ಸ್ ಎಲ್ಲ ಹುಡುಗರು ಇಡ್ತಾ ಇದ್ದಾರೆ. ಬರೀ ಈ ಕಡೆ ಎಲ್ಲ ಕಾಣ್ತಾ ಇದ್ದಾವಲ್ಲ, ಇವಷ್ಟು ಎಲ್ಲ ಒಂದೊಂದು ಗೋಡನ್ ಟೈಪ್ ಮಾಡಿದ್ದಾರೆ. ಇವಾಗೇನಿಲ್ಲ ನೋಡ್ತಾ ಇದ್ದೀರಲ್ಲ, ಮಾಲ್ದಿ ಕಟ್ಟಿ ಅಂತಾರೆ ನಮ್ಮ ಕಡೆ. ಒಬ್ಬೊಬ್ಬರು ನಿಮ್ಮ ಕಡೆ ಏನಂತಾರೋ ನಮ್ಗೆ ಗೊತ್ತಿಲ್ಲ. ಎಲ್ಲಿಂತರ ವೀಡಿಯೋ ನೋಡ್ತಾ ಇದ್ರೆ ನಂಗೆ ಗೊತ್ತಿಲ್ಲ. ನಿಮ್ಮ ಕಡೆ ಏನೇನು ಅಂತಾರೋ ಅಂತ ಕಮೆಂಟ್ ಮಾಡಿ. ಇವೆಲ್ಲ ಮಾಲ್ದಿ ಕಟ್ಟಿ ಅಜ್ಜನ ಜಾತ್ರೆಗೆ ಫೇಮಸ್ ಅಂತಲೇ ಹೇಳ್ಬೋದು ಇದು ಮಾಲ್ದಿ. ನಾವು ಬೂಂದಿ ತಂದಿರಲಿ, ರವೆದ ಉಂಡಿನ ತಂದಿರಲಿ, ಇನ್ನೊಂದು ಸ್ವೀಟ್ ತಂದಿರಲಿ, ಅದೆಲ್ಲ ಬಿಟ್ಟು ಇಲ್ಲಿ ರವೆದ ಕಟ್ಟಿದಾವಲ್ಲ ಇವೆಲ್ಲ ಫುಲ್ ಆಗ್ತವೆ. ನಾವಿವಾಗ ಬೇಗ ಬಂದಿದ್ವಿ, ನಾಳೆ ಬೆಳ್ಳಗೆ ಕರೆಯೋದ್ರೊಳಗಡೆ ಫುಲ್ ಆಗ್ತವೆ. ಇವರೆಲ್ಲ ನಮ್ಮ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಎಲ್ಲರೂ ಹೆಲ್ಪ್ ಪ್ರತಿಯೊಂದು ಹಳ್ಳಿಲಿಂತನೂ ಹುಡುಗರದೇ ಜಾಸ್ತಿ. ಹುಡುಗರು ಯೂತ್ಸ್ ಇವಾಗೆಲ್ಲ ಅಜ್ಜನು ಗವಿಸಿದ್ದಪ್ಪ ಅಜ್ಜ ಅಂದ್ಬಿಟ್ರೆ ಎಲ್ಲ ಯೂತ್ಸೇ ಜಾಸ್ತಿ ನಮ್ಮ ಕಡೆ ಎಲ್ಲ.
ಯೂತ್ಸೇ ಆಲ್ಮೋಸ್ಟ್ ನೋಡಿ ಎಲ್ಲ ಸೇವೆ ಮಾಡೋಕ್ಕೆ ಪ್ರತಿಸಿದ್ಧ ಹಗಲೇ ಆಗಲಿ ರಾತ್ರಿ ಆಗಲಿ ಗವಿಸಿದ್ದಪ್ಪದ ಸೇವೆ ಅಂದ್ಬಿಟ್ರೆ ಸಾಕು ಹುಡ್ರಿಗೆ. ನಾನು ಬರ್ತೀನಿ ನೀನು ಬರ್ತೀನಿ, ನಾನು ಬರ್ತೀನಿ ನೀನು ಬರೀ ನಮ್ಮ ಹುಡುಗರು ಎಷ್ಟು ಬಂದಿರೋ ನಿಮ್ಗೆ ತೋರಿಸ್ತೀನಿ ಅದನ್ನು. ನೋಡಿರಿ ಚಿಕ್ಕ ಚಿಕ್ಕ ಹುಡುಗರು ಇವತ್ತು ಯಾಕಂದ್ರೆ ಸಂಡೇ ಇತ್ತಲ್ಲ, ಎಲ್ಲ ಹುಡುಗರು ನಾನು ಬರ್ತೀನಿ ಅಂತ ಎಲ್ಲರೂ ಬಂದಿರು. ಬನ್ನಿಯಪ್ಪ ಎಲ್ಲರೂ ಹೋಗಮ್ಮ ಬನ್ನಿ ಅಂತ ಕರ್ಕೊಂಬಂದಿದ್ವಿ ನಾವು. ಮಾಲ್ದಿ ತುಂಬ್ತಾ ಇದ್ದಾರೆ. ಹಾಂ ಇದೆ ನೋಡಿ, ಇದು ಬದ್ನಿಕಾಯಿ ಪಲ್ಯ ಕೊಪ್ಪರಿಕಿ. ನಮ್ಮ ಕಡೆ ಎಲ್ಲ ಕೊಪ್ಪರಿಕಿ ಅಂತೀವಿ ಇವಕ್ಕೆ. ಬೊಗಣಿ ದೊಡ್ಡ ಬೊಗಣಿ ನೋಡಿ. ಇದು ನೋಡಿ, ಇದು ಸಾಂಬಾರು ವಾಲ್ ಇದೆ ನೋಡಿ ಕೆಳಗಡೆ, ಸಾಂಬಾರು ಬೊಗಣಿ ಇದು ಕೊಪ್ಪರಿಕಿ. ಇದು ಸಾಂಬಾರು ಬೊಗಣಿಗೆ, ಅದು ಸಾಂಬಾರು ಕೊಪ್ಪರಿಕಿ. ಇವೆಲ್ಲ ಮಸಾಲೆಗಳ ಐಟಮ್ ಈ ಕಡೆ ಇಟ್ಟಿದ್ದಾರೆ ನೋಡಿ. ಇನ್ನೂ ನಾಳೆ ದಿವಸ ಸಿಕ್ಕಾಪಟ್ಟೆ ಇವೇನು ಇದೆಲ್ಲ ಖಾಲಿ ನೋಡ್ತಾ ಇದ್ದೀರಲ್ಲ, ನಾಳೆ ಇವೆಲ್ಲ ಫುಲ್ ಆಗ್ತವೆ. ಇವೆಲ್ಲ ಫುಲ್ ಆಗ್ತವೆ. ಈ ಕಡೆ ಬಂದರೆ ನೋಡಿ ಅಕ್ಕಿ ಮೂಟೆಗಳು, ಇನ್ನೂ ಗೋಡನಲ್ಲಿದೆ ಅಕ್ಕಿ ಮೂಟೆಗಳು. ಸೊ ಒಂದು ಶೆಡ್ ಥರ ಮಾಡಿದ್ದಾರೆ. ಅಲ್ಲಿ ರಾಶಿಗಟ್ಟಲೆ ಲಕ್ಷಾಂತರ ಭಕ್ತರು ಬರ್ತಾರಲ್ಲ, ಪ್ರತಿಯೊಬ್ಬರಿಗೂ ಅನ್ನಪ್ರಸಾದ. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಪ್ರತಿಯೊಬ್ಬರಿಗೂ ಅನ್ನಪ್ರಸಾದ ಇರುತ್ತೆ. ಈ ಕಡೆ ಹೊರಗಡೆ ಬಂದರೆ ನೋಡಿ, ಇವೇ ನೋಡ್ತಾ ಇದ್ದಿರಲ್ಲ, ಇವೆಲ್ಲ ಗೋಡನ್ಗಳು. ಗೋಡನ್ ಅಂದರೆ ಒಂದು ಶೆಡ್ ಟೈಪ್ ಮಾಡಿದ್ದಾರೆ. ಇದನ್ನೇನು ನೋಡ್ತಾ ಇದ್ದಿರಲ್ಲ ಜಾಗ, ಇದು ಬ್ಯಾಕ್ ಡೋರ್ ಅಂತಲೇ ಹೇಳ್ಬೋದು. ನಾವು ಹಿಂದ್ಗಡೆ ಇದ್ದೀವಿ, ಮುಂದ್ಗಡೆ ಯಾವಾಗಲೇ ನೋಡಿದ್ರೆ ಅದು ಫ್ರಂಟ್ ಡೋರು. ಎಲ್ಲ ಸ್ನೇಹಿತರೆ, ಅಜ್ಜನ ಜಾತ್ರೆಯ ವೈಭವವನ್ನು, ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಪಾರ್ಟ್ 2 ವೀಡಿಯೋ ಇನ್ನೂ ಕ್ರೇಜಿಯಾಗಿ ಬರಲಿದೆ ನಿಮ್ಮ ಮುಂದೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಪಾರ್ಟ್ 2 ವೀಡಿಯೋಗೋಸ್ಕರ ವೇಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.